ಮಾನ್ಯರೇ, ದಕ್ಷಿಣ ಕ್ಷೇತ್ರದ ಮತದಾರರೇ, ಎಲ್ಲ ಜಿಲ್ಲೆಯಿಂದ ಬಂದಿರತಕ್ಕಂತ ಕಾಂಗ್ರೆಸ್ ಮುಖಂಡರೇ, ಎಸಿಸಿಯ ಪದಾಧಿಕಾರಿಗಳೇ, ರಾಜ್ಯದ ಮೂಲೆ ಮೂಲೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಚಾರ ಮಾಡಕ್ಕೆ ಬಂದಿರತಕ್ಕಂತ ಎಲ್ಲ ನನ್ನ ಅಣ್ಣ ತಮ್ಮಂದರು, ಹಿರಿಯರು ಎಲ್ಲರಿಗೂ ಈ ಸಭೆಯಲ್ಲಿ ಕಾಂಗ್ರೆಸ್ ಮತ ಹೇಗೆ ನೀಡಬೇಕು, ಯಾಕೆ ನೀಡಬೇಕು ಅಂತಕ್ಕದ್ದು ಈತ ಚಿಂತನೆಯನ್ನು ಮಾಡಿ ತಾವು ಇಲ್ಲಿಗೆ ಈ ಸಭೆಯಲ್ಲಿ ಬಂದಿದ್ದೀರಿ. ನಾನು ಮಾಧ್ಯಮರ ಮೂಲಕ ಪೇಪರ್ನವ್ರಿಗೂ, ಮೀಡಿಯಾದವ್ರಿಗೂ, ಮಾಧ್ಯಮವ್ರಿಗೂ, ತಮಗೂ ಎಲ್ಲರಿಗೂ ಅನಂತ ನಮಸ್ಕಾರವನ್ನು ಹೇಳ್ತಾ, ಮಾನ್ಯ ಮತದಾರರೇ, ಇದು ಸಮರ್ಥನ ಎಲೆಕ್ಷನ್ ಅಲ್ಲ, ರಾಜ್ಯದ ಶಾಂತಿಯ ಪುತ್ರ ಸಿದ್ದರಾಮಯ್ಯಜಿಯವರು, ಡಿ.ಕೆ. ಶಿವಕುಮಾರ್ಜಿಯವರು, ಸುರ್ಜೇವಾಲಾ ಅವರು, ಸಲೀಂ ಅಹಮದ್ ಅವರು, ರಿಜ್ವಾನ್ ಅರ್ಷದ್ ಅವರು, ತನ್ವೀರ್ ಸೇಠ್ ಅವರು ಈ ರಾಜ್ಯಕ್ಕೆ ತಮ್ಮ ತಮ್ಮ ಜಿಲ್ಲೆಗೆ ಏನು ಕೊಡುಗೆ ಕೊಟ್ಟಿದ್ದಾರೆ, ಖಂಡಿತವಾಗೂ ಜನಗಳು ಕಣ್ಣಲ್ಲಿ ಇದೆ. ಆದ್ರೆ ನಮ್ಮ ಅಭ್ಯರ್ಥಿ ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ, ನಿಮ್ಮ ಮೆಚ್ಚಿನ ನಾಯಕರಿದ್ದಂತ ಮರಣ ಆದಂತ ಶಾಮನೂರು ಶಿವಶಂಕರಪ್ಪನವರ ಪುತ್ರ, ಪರ್ವ ಮಲ್ಲಿಕಾರ್ಜುನ್ ಅವರ ಮಗ, ಅವರ ಹೆಸರು ಸಮರ್ಥ ಅಂತ ಇಟ್ಟಿದ್ದಾರೆ. ಖಂಡಿತವಾಗೂ ನಾವು ಹಳ್ಳಿಗಾಡಿನಲ್ಲಿ ನಮ್ಮವು ಜಮೀನು ಅದಾವು, ನಾವು ರೈತರು, ಪೈಲ್ವಾನ್ರು, ಹಳ್ಳಿಗಾಡಿನಲ್ಲಿ ಕೇಳ್ತಾರೆ, ಹೇಳ್ತಾರೆ, ಹೇಗಪ್ಪ ಮಳೆ ಆಗಿತ್ತು ಅಂತ ಹೇಳಿದ್ರೆ ಸಮರ್ಥವಾಗಿ ಅಪರಿಚಿತವಾಗಿ ಆಗಿದೆ ಅಂತ ಹೇಳ್ತಾರೆ. ಆ ಹೆಸರನ್ನು ಪಡೆದಂತ ಮಗ, ನನ್ನ ಮಗ, ನಿಮ್ಮ ಮಗ ಖಂಡಿತವಾಗೂ ಅಂತರ ಮತದಿಂದ ಗೆಲ್ಲಿಸಿ ವಿಧಾನಸಭೆಯಲ್ಲಿ ಆತಗೆ ನಮ್ಮ ದಕ್ಷಿಣ ಕ್ಷೇತ್ರದ ಜನಗಳು ಆಶೀರ್ವಾದ ಪಡೆಯಕ್ಕೆ, ಕೆಲಸ ಕಾರ್ಯವನ್ನು ನಿರ್ವಹಕ್ಕೆ. ಆದ್ರೆ ನಾನು ಒಂದು ಆಕಾಂಕ್ಷೆ ಹೇಳಿದ್ದೆ ಮುಖ್ಯಮಂತ್ರಿಜಿಯವರ ಹತ್ರ, ಡಿ.ಕೆ. ಶಿವಕುಮಾರ್ಜಿಯವರ ಹತ್ರ, ಸುರ್ಜೇವಾಲಾ ಅವರ ಹತ್ರ ಕರೆ ಕಳಿಸಿದಾಗ ನಾನು ನನ್ನ ಬೇಡಿಕೆ ಏನಿಲ್ಲ ಸ್ವಾಮಿ, ನಾನು MLA ಆಗಿ ಬಂಡಾಯ ಅಭ್ಯರ್ಥಿಯಾಗಿ MLA ಆಗೋದ್ರಿಂದ ನಾನು ಅದೇ ಕೆಲಸ ಮಾಡೋದು. ಆದ್ರೆ ತಾವು ನನಗೆ ಸಮಾಧಾನ ನೀಡ್ತಿದ್ದೀರಿ, ಖಂಡಿತವಾಗೂ ನಂದು ಏನು ಬೇಡಿಕಿಲ್ಲ. ನನ್ನ ನಾಡಿನಲ್ಲಿ, ನನ್ನ ಜಿಲ್ಲೆಯಲ್ಲಿ, ದಕ್ಷಿಣ ಕ್ಷೇತ್ರದಲ್ಲಿ ನನ್ನ ಆಸೆ ಏನಿದೆ ಆ ಮಗನ್ ಕೂಡ ನಾನು ಪೂರೈಸ್ತೀನಿ ಅಂತ ಹೇಳಿದ್ರೆ ನಾನು ಖಂಡಿತವಾಗೂ ಬಂಡಾಯ ನಾನು ತೊರೆದು ಕಾಂಗ್ರೆಸ್ಸಿಗೆ ಪುನಃ ಬರ್ತೇನೆ ಅಂತಕ್ಕದ್ದು ಮಾತು ಹೇಳಿದ್ದೇನೆ. ನಾನು ಏನು ನಿಮ್ಮನ್ನ ನನ್ನ ಕಡೆ ಇಟ್ಟು ಮಾತಾಡಿಲ್ಲ, ನನ್ನ ಸಮಾಜಕ್ಕೆ ತಗೊಂಡು ನಾನು ಮಾತಾಡಿರೋದು. ನನ್ನ ದಕ್ಷಿಣ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನಗಳು ಮಾತು ತಗೊಂಡು ನಾನು ನಿರ್ಧಾರ ತಗೊಂಡಿದ್ದೆ. ಆ ನಿರ್ಧಾರದ ಪ್ರಕಾರ ನನ್ನ ಅನಿಸಿಕೆಯನ್ನು ಹಂಚ್ಕೊಂಡು ನನ್ನ ಬಯಲಿಗೆಸಿದ್ದಾರೆ. ನಾನು ನಿಮ್ಮ ತಮ್ಮ, ನಿಮ್ಮ ಅಣ್ಣ, ನಿಮ್ಮ ಸ್ನೇಹಿತ ಏನ ಅಂತಂದ್ರು ದಯವಿಟ್ಟು ನಿಮ್ಮ ಜೊತೆಗೆ ನಾವು ಪಾಲ್ಗೊಳ್ಳೋರು, ನಿಮ್ಮ ಜೊತೆಗೆ ನಾವು ಇರೋರು, ನಿಮ್ಮ ಭುಜ ಹಚ್ಚಿ ನಾವು ಕಣದಲ್ಲಿ ಇದ್ದು ನಿಮ್ಮ ಕಷ್ಟ ಸುಖಕ್ಕೆ ನಾವು ಭಾಗಿಯಾಗರು. ನಮ್ಮ ರಾಜ್ಯದ ಶಾಂತಿ ಪುತ್ರ ಅಂತ ಹೇಳಿದ್ರೆ ಸಿದ್ದರಾಮಯ್ಯವರು ನಿಟ್ಟಿನಲ್ಲಿ ನಾವು ಈ ರಾಜ್ಯದಲ್ಲಿ ಶಾಂತಿ ಸ್ಥಾಪನೆ ಆಗ್ಬೇಕಂತಕ್ಕದ್ದು ನಮ್ಮ ಚಿಂತೆ. ಆದ್ರೆ ಮಾನ್ಯ ಮತದಾರರೇ,
ನಿಮ್ಮನ್ನ ಕಡೆಯಿಂದ ಕೇಳ್ತಾನೆ. ಅನೇಕ ಜನ ನಿಂತಿದ್ದಾರೆ, ಅವ್ರಿಗೆ ಕೊಟ್ರೆ ಮರ್ತು ನಾನು ನಿಮ್ಮನ್ನ ಈ ಸಭೆಯಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಅವ್ರಿಗೆ ಯಾವುದೇ ವಿಶ್ವಾಸ ತಗೊಂಡ್ಬಂದು ಮನಸ್ಸು ಒಲಿಸಿದ್ರು ನೀವು ಅವರಿಗೆ ಕೊಟ್ರೆ ನಮ್ಮ ತಾಯಿ ಹಣಗೂ ಬಿಜೆಪಿಗೆ ಕೊಡುವಂತ ಶಕ್ತಿ ನೀವು ಮಾಡಿಸ್ತೀರಿ. ಯಾವ ಕಾರಣಕ್ಕೂ ಬಂಡಾಯ ಅಭ್ಯರ್ಥಿಗಳಿಗೆ ಕೊಟ್ರೆ ನೀವು ಬಿಜೆಪಿ ಕೊಟ್ಟಂಗೆ ಕಾಂಗ್ರೆಸ್ ಕೊಟ್ರೆ ಸಮರ್ಥವಾಗಿ ಕಾಂಗ್ರೆಸ್ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ನಾವು ಅಲ್ಪಸಂಖ್ಯಾತರನ್ನ ಆಯ್ದ ಜನನ್ನ ಹಿಂದುಳಿದ ಜನನ್ನ ಎಲ್ಲ ಜಾತಿ ಜನಗಳನ್ನ ಎಲ್ಲ ಲೆಕ್ಕಪತ್ರದಿಂದ ನಾವು ಸರ್ಕಾರ ನಡೆಸ್ತೀವಿ ಅಂತಕ್ಕಂಥ ನಿಮ್ಮ ಮಿತ್ರರಿಗೆ ನಾವು ಹೇಳಕ್ ಇಷ್ಟಪಡ್ತೇವೆ. खून देते के गुलिस्तान को सवारा हमने, कौन कहता है हम वफादार नहीं, इसी के खातिर घर बार लुटाए हमने, इससे बढ़कर कोई नहीं हमारे सामने। अल्हम्दुलिल्लाह ये मजलिस कसीर तादाद में मेरे माँ भाना आए हैं। इंशाअल्लाह ताला ये जो जलसा अकेले का नहीं, बहुत सारे लोग बात करने वाले हैं। मैं ये कि आपसे गुजारिश करता हूँ, अल्लाह की कसम खा के बोलता हूँ, हमें अमन पैगाम लाने वाले, हमें लेकर जाने वाले, एक अल्लाह को मानने वाले, एक आका दो जहां सल्लल्लाहु अलैहि वसल्लम के नक्शे कदम पर चलने वाले, इस बात की कोई गुंजाइश नहीं। खुदा की कसम तुम्हें कोई आजाद उम्मीदवार को दे तो बीजेपी को दे सका। हमारे उसूलों के ऊपर, हमारे दाढ़ी के ऊपर, हमारे नामों के ऊपर, हमारे मस्जिद दरगाह के ऊपर चलने फिरने में हमारे साथ में दुश्वारी करते हैं। उन लोगों से तुम्हें रास्ता मत रखो। कांग्रेस को वोट देखो, समर्थ को कसीर तादाद में जिताओ। हमारे कांग्रेस को सिद्धरामैया जी के हिंद को कर्नाटक सरकार को एक ताकत बना को तो मैंने समर्थ को जीता को भेजे तो पूरे कर्नाटक की गवर्नमेंट को हिला नहीं सकते। मुझे बुला को बात करने का मौका दिए, सबको भी मैं तहे दिल से